ಮಹಾರಾಷ್ಟ್ರದಲ್ಲಿ ಯಾದಗಿರಿ ಮೂಲದ ಕಾರ್ಮಿಕರನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಕೀರದಳ್ಳಿ ತಾಂಡಾದ ಸುಮಾರು 15 ಮಂದಿ ಕಾರ್ಮಿಕರನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅನ್ನುವಂತ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೀರದಳ್ಳಿ ತಾಂಡಾದ ಕಾರ್ಮಿಕರು ಇವರು ಅಂತೇಳಿ ಗೊತ್ತಾಗ್ತಾ ಇದೆ. 2 ತಿಂಗಳ ಹಿಂದೆ ಮಹಾರಾಷ್ಟ್ರದ ಸತಾರಾಗೆ ಇವರು ಹೋಗಿರ್ತಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ ಕೂಲಿ ಕೆಲಸಕ್ಕೆ ಅಂತ ಈ ಕಾರ್ಮಿಕರು ಹೋಗಿರ್ತಾರೆ. ಹೀಗೆ ಹೋದಂತ ಕಾರ್ಮಿಕರನ್ನ ಈಗ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ತಮ್ಮ ಊರಿಗೆ ಬರೋದಕ್ಕೆ ಅವರಿಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಅನಾಮಿಕರಿಂದ ಹಣದ ಬೇಡಿಕೆ ಇಟ್ಟು 15 ಮಂದಿಯನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆಯಂತೆ. ಗೃಹ ಬಂಧನದಲ್ಲಿರುವಂತಹ ಕಾರ್ಮಿಕರು ಈಗ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ಬಿಡಿಸ್ಕೊಂಡು ಹೋಗುವಂತೆ ಬೇಡಿಕೆ ಇಡ್ತಾ ಇದ್ದಾರಂತೆ. ಆತಂಕಕ್ಕೆ ಒಳಗಾಗಿದ್ದಾರೆ ಸದ್ಯ ಕೀರದಳ್ಳಿ ತಾಂಡಾದ ಜನ. ನಿನ್ನೆ ಕೀರದಳ್ಳಿ ತಾಂಡಾಗೆ ಸುರಪುರ ತಹಶೀಲ್ದಾರ್ ಕೂಡ ಭೇಟಿ ಕೊಟ್ಟಿದ್ರು. ಏನೇನ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥ ಬಹುಶಃ ತಿಳ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಆದ್ರೆ ಈಗ ಅವರನ್ನೆಲ್ಲರನ್ನೂ ಕೂಡ ರಕ್ಷಿಸಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ತಲೆ ಕೆಡಿಸ್ಕೊಂಡಿದ್ದಾರೆ ಅಥವಾ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನ ನಂತರದ ಹಂತದಲ್ಲಿ ನಾವು ತಿಳ್ಕೊಳ್ಬೇಕಿದೆ. ನಾವು ನೋಡ್ತಾ ಇದೀವಲ್ಲ, ಇಲ್ಲ ಕೀರದಳ್ಳಿ ತಾಂಡಾದ ಮಂದಿ ಸುಮಾರು 15 ಮಂದಿ ಮಹಾರಾಷ್ಟ್ರದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇವರನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸಕ್ಕರೆ ಕಾರ್ಖಾನೆಯೊಂದರಲ್ಲಿ ಇವರೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದವರು ಅನ್ನೋದು ಕೂಡ ಗೊತ್ತಾಗಿರುವಂತ ಮಾಹಿತಿ. ಹೀಗೆ ಗೃಹ ಬಂಧನದಲ್ಲಿ ಇರಿಸಿರುವಂತಹ ಆ ಮಂದಿ ಸುಮಾರು ಒಬ್ಬರಿಗೆ 1 ಲಕ್ಷ ಅಂತೆ. ಎಲ್ಲರೂ ಕೂಡ ಹಣ ಕೊಡಬೇಕು, ಇಲ್ಲದೆ ಹೋದ್ರೆ ನಿಮ್ಮನ್ನ ಬಿಡೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರಂತೆ. ಈ ವಿಚಾರವನ್ನ ಇವರು ತಮ್ಮ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಕುಟುಂಬಸ್ಥರು ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ತಹಶೀಲ್ದಾರ್ ಬಂದು ನಿನ್ನೆ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಲಾಲು ಚೌಹಾಣ್ ಅಂತಾನೂ ಕೂಡ ಅದರಲ್ಲೊಬ್ರು ಸಿಕ್ಕಾಕೊಂಡವರಲ್ಲಿದ್ದಾರೆ. ಅವರ ಸಂಬಂಧಿ ಶಿವಕುಮಾರ್ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಅವರೇ, ನಿಮಗೆ ಲಭ್ಯ ಆಗಿರೋ ಮಾಹಿತಿ ಏನು? ಸರ್, ನಿನ್ನೆ ಮಾತಾಡ್ತಾ ಇದ್ರು ಸರ್ ನಮ್ ಜೊತೆ. ದುಡ್ಡು ಕಳಿಸಿ 1 ಲಕ್ಷ ರೂಪಾಯಿ ಬೇಕಾದ್ರೆ ನಮ್ ಹೊಲ ಮಾರಿ ಇಲ್ಲ ಮನಿ ಮಾರಿ ನಮ್ ದುಡ್ಡು ಕಳಿಸಿ, ಇಲ್ಲಿ ನಮ್ ಚಿತ್ರ ಹಿಂಸೆ ಕೊಡ್ತಾ ಇದಾರೆ ಅಂತ ಹೇಳಿ ನಿನ್ನೆ ಫೋನ್ ನಲ್ಲಿ ಮಾತಾಡಿದ್ರು ಸರ್. ಇವಾಗಂದ್ರೆ ಬೆಳಿಗ್ಗೆಯಿಂದ ಫೋನ್ ಅಲ್ಲಿ ಸಿಗ್ತಾ ಇಲ್ಲ ಸರ್. ಫೋನಿಗೂ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ಸರ್ ನಮ್ಗೆ ಮಾತಾಡ್ಬೇಕಂತ ಹೇಳಿದ್ರೆ. ಯಾವ ನಂಬರ್ ಇಂದ ಕರೆ ಮಾಡಿದ್ದೀವರು? ಅವ್ರು ಬೇರೆ ಬ್ರೋಕರ್ಗಳ ನಂಬರ್ ಇಂದ ಕರೆ ಮಾಡಿದ್ರು ಸರ್. ಫ್ಯಾಕ್ಟರಿ ಅವ್ರ ಫೋನ್ ಇಂದ ಕರೆ ಮಾಡಿದ್ರು. ನಮ್ಗೆ ಫ್ಯಾಕ್ಟರಿಯಲ್ಲಿ ಒಯ್ದ್ಬಿಟ್ರೆ ನಮ್ಗೆ ರಿಟರ್ನ್ ನಮ್ಗೆ ಕಳ್ಸಲ್ಲಂತೆ. ಈ ಕಡೆ ಹೋಗ್ಬಿಡ್ತೀವಿ, ದಯವಿಟ್ಟು ನಮ್ ಬೇಕಾದ್ರೆ ನಮ್ಮ ಮನೆಯಲ್ಲಿ ಹೊಲ ಆಗಿಲ್ಲ ಏನಾದ್ರೆ ಮಾರಿ ಇಲ್ಲಿ 6 ದುಡ್ಡು ಕಳಿಸಿ ನಮಗ್ ಬಿಡಿಸ್ಕೊಳ್ಳಿ, ಬೇಕಾದ್ರೆ ನೀವೇನ್ ಬೇಕಾದ್ರೆ ಮಾಡಿ ಅಂತ ಹೇಳ್ತಾ ಇದಾರೆ ಸರ್ ಅವರು. ಯಾವ ಕಾರಣಕ್ಕಾಗಿ ಬಿಡ್ತಾ ಇಲ್ಲ ಅಂತ ಇವ್ರನ್ನ ಯಾರನ್ನು? ಸರ್, 2 ತಿಂಗಳು ಕೆಲಸ ಮಾಡಿದ್ದಾರೆ ಸರ್. ಅವ್ರಿಗೇನೋ ಕೆಲಸ ಚೆನ್ನಾಗಿ ಬರಲ್ಲ. ನಾವು ಕೊಟ್ಟಿರೋ ಅವ್ರು 23,000 ರೂಪಾಯಿ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿದಾರಲ್ಲ ಸರ್. ಆ ದುಡ್ಡಿಗೆ ನಮಗ್ ಬಡ್ಡಿ ಹಾಕಿ 1 ಲಕ್ಷ ರೂಪಾಯಿ ಕೊಡಿ, ನಿಮ್ ಮನುಷ್ಯರನ್ನ ಬಿಡಿಸ್ಕೊಂಡು ಹೋಗಿ ಅಂತ ಹೇಳಿ ಡಿಮ್ಯಾಂಡ್ ಆಗ್ತಾ ಇದಾರೆ ಸರ್ ಅವರು. ಇಲ್ಲಿಂದ ಕರ್ಕೊಂಡು ಹೋಗಿದ್ ಯಾರು ಲಾಲು ಚೌಹಾಣ್ ಅವರೇ? ಸರ್, ಇಲ್ಲಿಂದ ಕರ್ಕೊಂಡು ಹೋಗಿದ್ದು ಇಲ್ಲಿ ಬ್ರೋಕರ್ಗಳು ಕರ್ಕೊಂಡು ಹೋಗಿದ್ದಾರೆ ಸರ್. ಇಲ್ಲಿ ಬಿಜಾಪುರ್ ಡಿಸ್ಟಿಕ್ ದವ್ರು ಕರ್ಕೊಂಡು ಹೋಗಿದ್ದಾರೆ ಸರ್. ಆ ಬ್ರೋಕರ್ಗಳೇನೋ ನಿಮ್ ಕೈಗೆ ಸಿಕ್ಕಿದ್ರ ಈಗ? ಇಲ್ಲ, ಬ್ರೋಕರ್ಗಳು ಸಿಗ್ತಾ ಇಲ್ಲ ಸರ್. ಬ್ರೋಕರ್ಗಳು ಕಾರ್ಖಾನೆಯವರಿಗೆ ನಂಬರ್ ಕೊಟ್ಬಿಟ್ಟು ಅವ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್. ಬ್ರೋಕರ್ಗಳು ಸಿಗ್ತಾ ಇಲ್ಲ. ನಾವು ದುಡ್ಡು ಕೊಟ್ಟಿದೀವಲ್ಲ, ನಮ್ ದುಡ್ಡನ್ನ ಮೇಲಿಂದ ಬಂದಿರೋದೇನೋ, ನಮ್ ದುಡ್ಡು ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ನಾವು 23,000 ಕಳಿಸ್ತೀವಿ, ನಮ್ಮವ್ರನ್ನ ಕಳಿಸ್ಕೊಡಿ ಅಂತ ಹೇಳಿದ್ರೆ ಇಲ್ಲ, 23,000 ಆಗಲ್ಲ, 1 ಲಕ್ಷ ರೂಪಾಯಿ ಕಳಿಸಿ, ಒಂದ್ ಜೋಡಿಗೆ 1 ಲಕ್ಷ ರೂಪಾಯಿ ಕಳಿಸ್ಕೊಡ್ತೀವಿ, 5 ಲಕ್ಷ ಹಾಕಂತ ಹೇಳ್ತಾರೆ ಸರ್ ಇವಾಗ. ಈಗ ಶಿವಕುಮಾರ್ ಒಬ್ರಿಗೆನ ನಿಮ್ ಕಡೆ ನಿಮ್ ತಾಂಡದಲ್ಲಿ ಹೋದಂತ ಎಲ್ರಿಗೂ ಹಿಂಗೆ ಟಾರ್ಚರ್ ಕೊಡ್ತಾರ? ಎಲ್ಲರಿಗೂ ಸರ್, ಈಗ ನಾವು ಅವ್ರ ಹೆಂಡತಿ ಮಕ್ಕಳು ಎಲ್ಲ ಒಂದ್ ಕಡೆ ಇದ್ರೆ ಅಷ್ಟೊಂದು ಟೆನ್ಷನ್. ಹೆಣ್ಮಕ್ಳು ಒಂದ್ 50 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ 4-5 ಜನ ಕಾಯ್ತಾ ಇದ್ದಾರೆ ಸರ್ ಅವ್ರಿಗೆ. ಹೆಣ್ಮಕ್ಳಿಗೆ ಯಾವುದೇ ತರ ಸೆಕ್ಯೂರಿಟಿ ಇಲ್ಲ. ಹೆಣ್ಮಕ್ಳು ಗಂಡ್ಮಕ್ಳು ಒಂದ್ ಕಡೆ ಇದ್ರೆ ನಾವು ಮಾತಾಡ್ತಾ ಇರಲಿಲ್ಲ ಸರ್. ಇಬ್ಬರು ಬೇರೆ ಬೇರೆ ಕಡೆ ಮಾಡಿಕೇರಿ ಹೆಣ್ಮಕ್ಳಿಗೆ ಹಿಂಸೆ ಕೊಡ್ತಾ ಇದಾರೆ ಸರ್. ನಿಮ್ ಗಂಡರಿಗೆ ಬಿಡಿಸ್ಕೊಂಡು ಹೋಗ್ತೀರಾ, ಹಾಗೆ ಹೀಗೆ ಅವ್ರು ಎಲ್ಲ ಚಿತ್ರ ಹಿಂಸೆ ಕೊಡ್ತಾರೆ. ಹೆಣ್ಮಕ್ಳು ಅದಕ್ಕೆ ಫೋನ್ ಆಗ್ತಾ ಇದಾರೆ ಸರ್. ಅವ್ರ ಹೆಣ್ಮಕ್ಳು ಇವಾಗ ಕಾಂಟ್ಯಾಕ್ಟ್ ಅಲ್ಲಿ ಸಿಗ್ತಾ ಇಲ್ಲ ಸರ್ ಅವರು. ಓಹೋ, ಎಷ್ಟು ಮಂದಿ ಹೆಣ್ಮಕ್ಳಿದ್ದಾರೆ ಇವ್ರ ಜೊತೆಗೆ? ಸರ್, 5 ಜನ ಹೆಣ್ಮಕ್ಳು ಸರ್, 5 ಜನ ಗಂಡ್ ಮಕ್ಕಳು, 4 ಜನ ಮಕ್ಕಳು ಸರ್ ಅವರಿಗೆ. ಯಾವ ಸಕ್ಕರೆ ಕಾರ್ಖಾನೆ ಅದೇನಾದ್ರು ಗೊತ್ತಾಗಿದ್ಯಾ ಲಾಲು ಚೌಹಾಣ್ ಅವರ? ಕ್ರಾಂತಿ ಶುಗರ್ ಫ್ಯಾಕ್ಟರಿ ಅಂತ ಸರ್. ಕ್ರಾಂತಿ ಶುಗರ್ ಫ್ಯಾಕ್ಟರಿ ಅಂತ. ಕ್ರಾಂತಿ? ಹೌದು ಸರ್. ಅದೆಲ್ಲಿ ಮಹಾರಾಷ್ಟ್ರದವರಿಗೆ ಸೇರಿದ್ದ ಅದು? ಮಹಾರಾಷ್ಟ್ರದಾಗ ಸೇರಿದ್ದು ಸರ್. ಹೌದು ಸರ್. ಓಹೋ, ವಯಸ್ಸಾದವ್ರು ಇದಾರ ಈ ಗುಂಪಲ್ಲಿ ಲಾಲು ಚೌಹಾಣ್ ಅವರೇ? ವಯಸ್ಸಾದವ್ರು ಯಾರು ಇಲ್ಲ ಸರ್. ನಮ್ಮ ಹುಡುಗರು ಚಿಕ್ಕ 25 ವರ್ಷ 30 ವರ್ಷ ಹುಡುಗರೇ ಹೋಗಿದ್ದಾರೆ ಸರ್. ನಿಮ್ಮ ತಾಂಡದಲ್ಲಿ ಈ ತರ ಯಾವಾಗ್ಲಾರು ಹಿಂದಾಗಿದ್ದು ಇದೇ ತರ ಈ ತರದ್ ಏನಾದ್ರು ಗೊತ್ತುಂಟಾ ನಿಮ್ಗೆ? ಸರ್, ಈ ತರ ಯಾವತ್ತು ಆಗಿಲ್ಲ ಸರ್. ಅಲ್ಲಿ ಹೋಗ್ತಾ ಇದ್ರು, ಬರ್ತಾ ಇದ್ರು, ಮಾಡ್ತಾ ಇದ್ರು ಸರ್. ಎಲ್ಲ ಬಡಜಿ ಅಂತ ಸರ್. ನಮ್ದು ಮೊದಲೇ ಆರ್ಸನಿಕ್ ಕಂಟೆಂಟ್ ಟೂರ್ ಸರ್, ನಿಮ್ಗೆ ಗೊತ್ತಿರೋ ಪ್ರಕಾರ. ಮೊದಲಿಂದಾನೆ ನಾವು ಎಲ್ಲ ಬಡತನ ಇದೆ ಸರ್ ಇಲ್ಲಿ. ಕೂಲಿ ಕೆಲ್ಸಕ್ಕೋಸ್ಕರ ನಾವೆಲ್ಲ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದರಲ್ಲಿ ಈ ವರ್ಷ ಬರಗಾಲ ಸರ್. ನಮ್ದು 1 ಎಕರೆ ಸಹಿತ ನೀರಾವರಿ ಬೆಳೆ ಇಲ್ಲ ಸರ್. ನಾವು ಒಣ ಬೇಸಾಯದಲ್ಲಿ ಬೆಳ್ಕೊಂತೀವಿ ನಾವು. ಅದರಲ್ಲಿ ಬರಗಾಲ ಇದೆ ಸರ್. ನಮ್ ಕಡೆ ಮಳೆ ಬೆಳೆ ಯಾವ್ದು ಇಲ್ಲ ಸರ್. ಹಂಗಾಗಿ ಆ ಕಡೆ ಗುಳೆ ಹೋಗಿದ್ರು.
ಹೊಟ್ಟೆ ಬಾಡಿಗೋಸ್ಕರ ಹೋಗಿದ್ದು ಈ ತರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ಈ ತರ ಆಗಿದೆ, ಏನ್ ಮಾಡ್ಬೇಕಂತ ನಮ್ಗೆ ಈಗ ಗೊತ್ತಾಗ್ತದೆ ನಿನ್ನೆ ತಹಶೀಲ್ದಾರ್ ಬಂದಿದ್ರಲ್ಲ, ಏನಂದಿದ್ದಾರೆ? ಸರ್. ತಹಶೀಲ್ದಾರ್ ಅಲ್ಲಿ DC ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ನಿಮ್ಮವ್ರನ್ನ ತರಿಸ್ತೀವಿ ಒಂದು ಭರವಸೆ ಕೊಟ್ಟಿದ್ದಾರೆ ಸರ್. ಏನೇನ್ ಆಗಿದ್ದು ಏನ್ ಬಿಟ್ಟಿದೆ ಸರ್, ನಮ್ಗಂತ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ನಮಗ್ ತುಂಬಾ ಭಯ ಆಗ್ತದೆ ಸರ್, ಏನಾಗ್ತಾ ಇದೆ. ಸೀರಿಯಸ್ ಆಗಿ ತಗೊಂಡಿದಾರ ಈ ವಿಚಾರವನ್ನ ತಹಶೀಲ್ದಾರ್? ಸರ್ ಅವ್ರನ್ನ ಹೇಳಿದಾರೆ ಸರ್, ನಾವು ಅಲ್ಲಿ DC ಅವ್ರಿಗೆ ಮಾತಾಡ್ತೀವಿ, ನೋಡೋಣ ಏನೇನಾಗುತ್ತೆ, ನಾವು ಕರ್ಕೊಂಬರೋ ವ್ಯವಸ್ಥೆ ಮಾಡ್ತೀವಿ ಅಂತ ಅಷ್ಟು ಹೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್ ನಮ್ಗೆ. ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಏನು ಎತ್ತ ಅನ್ನೋದೇನಾದ್ರು ಗೊತ್ತಾಗಿದ್ಯಾ? ನಿನ್ನೆ ಮಾಡಿದೀವಿ, ನೋಡೋ ಯೂತ್ನ ಮಾಡ್ತೀವಿ ಅಂತ ಹೇಳಿದಾರೆ ಸರ್. ನಮಗ್ ಮತ್ತೆ ಕಾಂಟ್ಯಾಕ್ಟ್ ಸಿಕ್ಕಿ ನಾವು ಮಾಡಿಲ್ಲ ಸರ್, ತಹಶೀಲ್ದಾರ್ ಅವ್ರಿಗೆ ಯಾರಿಗೆ ಮಾಡಿಲ್ಲ ಸರ್ ನಾವು ಮತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಧನ್ಯವಾದ ಲಾಲು ಚೌಹಾಣ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಮಹಾರಾಷ್ಟ್ರದಲ್ಲಿ ಯಾದಗಿರಿ ಮೂಲದ ಕಾರ್ಮಿಕರನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಕೀರದಳ್ಳಿ ತಾಂಡಾದ ಸುಮಾರು 15 ಮಂದಿ ಕಾರ್ಮಿಕರನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೀರದಳ್ಳಿ ತಾಂಡಾದ ಕಾರ್ಮಿಕರು ಇವರು ಅಂತೇಳಿ ಗೊತ್ತಾಗ್ತಾ ಇದೆ. 2 ತಿಂಗಳ ಹಿಂದೆ ಮಹಾರಾಷ್ಟ್ರದ ಸತಾರಾಗೆ ಇವರು ಹೋಗಿರ್ತಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ ಕೂಲಿ ಕೆಲಸಕ್ಕೆ ಅಂತ ಈ ಕಾರ್ಮಿಕರು ಹೋಗಿರ್ತಾರೆ. ಹೀಗೆ ಹೋದಂತ ಕಾರ್ಮಿಕರನ್ನ ಈಗ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ತಮ್ಮ ಊರಿಗೆ ಬರೋದಕ್ಕೆ ಅವರಿಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಅನಾಮಿಕರಿಂದ ಹಣದ ಬೇಡಿಕೆ ಇಟ್ಟು 15 ಮಂದಿಯನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆಯಂತೆ. ಗೃಹ ಬಂಧನದಲ್ಲಿರುವಂತಹ ಕಾರ್ಮಿಕರು ಈಗ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ಬಿಡಿಸ್ಕೊಂಡು ಹೋಗುವಂತೆ ಬೇಡಿಕೆ ಇಡ್ತಾ ಇದ್ದಾರಂತೆ. ಆತಂಕಕ್ಕೆ ಒಳಗಾಗಿದ್ದಾರೆ ಸದ್ಯ ಕೀರದಳ್ಳಿ ತಾಂಡಾದ ಜನ. ನಿನ್ನೆ ಕೀರದಳ್ಳಿ ತಾಂಡಾಗೆ ಸುರಪುರ ತಹಶೀಲ್ದಾರ್ ಕೂಡ ಭೇಟಿ ಕೊಟ್ಟಿದ್ರು. ಏನೇನ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥ ಬಹುಶಃ ತಿಳ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಆದ್ರೆ ಈಗ ಅವರನ್ನೆಲ್ಲರನ್ನೂ ಕೂಡ ರಕ್ಷಿಸಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ತಲೆ ಕೆಡಿಸ್ಕೊಂಡಿದ್ದಾರೆ ಅಥವಾ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನ ನಂತರದ ಹಂತದಲ್ಲಿ ನಾವು ತಿಳ್ಕೊಳ್ಬೇಕಿದೆ. ನಾವು ನೋಡ್ತಾ ಇದೀವಲ್ಲ, ಎಲ್ಲ ಕೀರದಳ್ಳಿ ತಾಂಡಾದ ಮಂದಿ ಸುಮಾರು 15 ಮಂದಿ ಮಹಾರಾಷ್ಟ್ರದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇವರನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸಕ್ಕರೆ ಕಾರ್ಖಾನೆಯೊಂದರಲ್ಲಿ ಇವರೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದವರು ಅನ್ನೋದು ಕೂಡ ಗೊತ್ತಾಗಿರುವಂತ ಮಾಹಿತಿ. ಹೀಗೆ ಗೃಹ ಬಂಧನದಲ್ಲಿ ಇರಿಸಿರುವಂತಹ ಆ ಮಂದಿ ಸುಮಾರು ಒಬ್ಬರಿಗೆ 1 ಲಕ್ಷ ಅಂತೆ. ಎಲ್ಲರೂ ಕೂಡ ಹಣ ಕೊಡಬೇಕು, ಇಲ್ಲದೆ ಹೋದ್ರೆ ನಿಮ್ಮನ್ನ ಬಿಡೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರಂತೆ. ಈ ವಿಚಾರವನ್ನ ಇವರು ತಮ್ಮ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಕುಟುಂಬಸ್ಥರು ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ತಹಶೀಲ್ದಾರ್ ಬಂದು ನಿನ್ನೆ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಲಾಲು ಚೌಹಾಣ್ ಅಂತಾನೂ ಕೂಡ ಅದರಲ್ಲೊಬ್ರು ಸಿಕ್ಕಾಕೊಂಡವರು ಅಲ್ಲಿದ್ದಾರೆ. ಅವರ ಸಂಬಂಧಿ ಶಿವಕುಮಾರ್ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಅವರೇ, ನಿಮಗೆ ಲಭ್ಯ ಆಗಿರೋ ಮಾಹಿತಿ ಏನು? ಸರ್ ನಿನ್ನೆ ಮಾತಾಡ್ತಾ ಇದ್ದಾರೆ ಸರ್ ನಮ್ ಜೊತೆ. ದುಡ್ಡು ಕಳಿಸಿ 1 ಲಕ್ಷ ರೂಪಾಯಿ ಬೇಕಾದ್ರೆ ನಮ್ ಹೊಲ ಮಾರಿ ಇಲ್ಲ ಮನಿ ಮಾರಿ ನಮ್ ದುಡ್ಡು ಕಳಿಸಿ, ಇಲ್ಲಿ ನಮ್ ಚಿತ್ರ ಹಿಂಸೆ ಕೊಡ್ತಾ ಇದಾರೆ ಅಂತ ಹೇಳಿ ನಿನ್ನೆ ಫೋನ್ ನಲ್ಲಿ ಮಾತಾಡಿದ್ರು ಸರ್. ಇವಾಗಂದ್ರೆ ಬೆಳಿಗ್ಗೆಯಿಂದ ಫೋನ್ ಅಲ್ಲಿ ಸಿಗ್ತಾ ಇಲ್ಲ ಸರ್, ಫೋನಿಗೂ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ಸರ್ ನಮ್ಗೆ ಮಾತಾಡ್ಬೇಕಂತ ಹೇಳಿದ್ರೆ. ಯಾವ ನಂಬರ್ ಇಂದ ಕರೆ ಮಾಡಿದ್ದು ಇವರು? ಅವ್ರು ಬೇರೆ ಬ್ರೋಕರ್ಗಳ ನಂಬರ್ ಇಂದ ಕರೆ ಮಾಡಿದ್ರು ಸರ್. ಫ್ಯಾಕ್ಟರಿ ಅವ್ರ ಫೋನ್ ಇಂದ ಕರೆ ಮಾಡಿದ್ರು. ನಮಗ್ ಫ್ಯಾಕ್ಟರಿಯಲ್ಲಿ ಒಯ್ದ್ಬಿಟ್ರೆ ನಮಗ್ ರಿಟರ್ನ್ ನಮ್ಗೆ ಕಳ್ಸಲ್ಲಂತೆ, ಈ ಕಡೆನೆ ಹೋಗ್ಬಿಡ್ತೀವಿ, ದಯವಿಟ್ಟು ನಮ್ ಬೇಕಾದ್ರೆ ನಮ್ಮ ಮನೆಯಲ್ಲಿ ಹೊಲ ಆಗಿಲ್ಲ ಏನಾದ್ರೆ ಮಾರಿ ಇಲ್ಲಿ 6 ದುಡ್ಡು ಕಳಿಸಿ ನಮಗ್ ಬಿಡಿಸ್ಕೊಳ್ಳಿ, ಬೇಕಾದ್ರೆ ನೀವೇನ್ ಬೇಕಾದ್ರೆ ಮಾಡಿ ಅಂತ ಹೇಳ್ತಾ ಇದಾರೆ ಸರ್ ಅವರು. ಯಾವ ಕಾರಣಕ್ಕಾಗಿ ಬಿಡ್ತಾ ಇಲ್ಲ ಅಂತ ಇವ್ರನ್ನ ಯಾರನ್ನು? ಸರ್ 2 ತಿಂಗಳು ಕೆಲಸ ಮಾಡಿದ್ದಾರೆ ಸರ್. ಅವ್ರಿಗೇನೋ ಕೆಲಸ ಚೆನ್ನಾಗಿ ಬರಲ್ಲ. ನಾವು ಕೊಟ್ಟಿರೋ ಅವ್ರು 23,000 ರೂಪಾಯಿ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿದಾರಲ್ಲ ಸರ್, ಆ ದುಡ್ಡಿಗೆ ನಮಗ್ ಬಡ್ಡಿ ಹಾಕಿ 1 ಲಕ್ಷ ರೂಪಾಯಿ ಕೊಡಿ, ನಿಮ್ ಮನುಷ್ಯರನ್ನ ಬಿಡಿಸ್ಕೊಂಡು ಹೋಗಿ ಅಂತೇಳಿ ಡಿಮ್ಯಾಂಡ್ ಆಗ್ತಾ ಇದಾರೆ ಸರ್.